ಗಿಲ್ಲಿ ಕಾವ್ಯ ಜೋಡಿ ಸದ್ದು ಮಾಡ್ತಾ ಇದ್ರೆ ಇತ್ತ ರಕ್ಷಿತಾ ಗಿಲ್ಲಿ ಜೋಡಿ ಕೂಡ ಸಾಕಷ್ಟು ಸದ್ದನ ಮಾಡಿತು. ಇದರ ಬೆನ್ನಲ್ಲೇ ರಕ್ಷಿತಾ ಕೂಡ ಮಾತನಾಡಿದ್ದಾರೆ. ನನ್ನ ಗಿಲ್ಲಿಯ ವೈಬ್ ಮ್ಯಾಚ್ ಆಗುತ್ತೆ ಅಂತ ಟಿವಿ ನನಗೆ ಬಿಗ್ ಬಾಸ್ ರನ್ನರ್ ಅಪ್ ರಕ್ಷಿತಾ ಮಾತನಾಡಿದ್ದಾರೆ. ಗಿಲ್ಲಿಲಿ ಅಪ್ಪ ಅಣ್ಣ ಸ್ನೇಹಿತನ ಗುಣವನ್ನ ಕಂಡಿದ್ದೇನೆ, ನಮ್ಮಿಬ್ಬರದು ಮಿಕ್ಸ್ ಪರ್ಸನಾಲಿಟಿ ಅಂತ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಮಂಗಳ ಮಾತನಾಡಿಸಿದ್ದಾರೆ. ಬಿಗ್ ಬಾಸ್ ಮನೆಯ ಪಟಾಕಿ ರನ್ನರ್ ಅಪ್ ಆಗಿರುವಂತಹ ರಕ್ಷಿತಾ ಶೆಟ್ಟಿ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ನಾವು ಮಾತನಾಡ್ಸೋಣ, ಅವ್ರು ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಹಾಯ್ ರಕ್ಷಿತಾ, ಹೇಗಿದ್ದೀರಾ? ತುಂಬಾ ಹುಷಾರಿದ್ದೀನಿ, ಚೆನ್ನಾಗಿದ್ದೀನಿ. ಹೇಗೆ ಅನ್ನಿಸ್ತು ಈಗ ರನ್ನರ್ ಅಪ್ ಆಗಿದ್ದೀರಾ? ಅನ್ಕೊಂಡಿದ್ರಾ ನೀವು ರನ್ನರ್ ಅಪ್ ಆಗ್ತೀರಾ ಅಂತ? ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇದು ಹಿಸ್ಟ್ರಿ, ಯಾರು ಕೂಡ ರನ್ನರ್ ಅಪ್ ಆಗಿಲ್ಲ ಲೇಡಿ ಕಂಟೆಸ್ಟೆಂಟ್ ಇಲ್ಲಿವರೆಗೂ. ಸೊ ನೀವೇ ಫಸ್ಟ್ ಆಗಿರೋದು, ಇನ್ ಮುಂದೆ ಯಾರಾದ್ರೂ ಆಗಿರ್ಬೋದು, ಆದ್ರೆ ಫಸ್ಟ್ ಲಿಸ್ಟ್ ಅಲ್ಲಿ ನೀವಿರ್ತೀರಾ. ಹೇಗೆ ಅನ್ನಿಸ್ತಿದೆ ಅದು? ತುಂಬ ಖುಷಿ ಆಗ್ತಾ ಉಂಟು ನನಗೆ. ಅಂದರೆ ಆ್ಯಕ್ಚುಲಿ ನಾನು ಎಂಥ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಫ್ಲೋ ಅಲ್ಲಿ ಆಯಿತು ಆ್ಯಂಡ್ ಇಟ್ ವಾಸ್ ರಿಯಲ್. ಅಂದರೆ ರಿಯಲ್ ಅಷ್ಟೇ. ಹೌದಾ? ಈಗ 25 ಲಕ್ಷ ಸಿಕ್ತು, 20 ಹಸು ತಗೋತೀನಿ ಅಂತ ಅಂದೆ. ಈಗ 5 ಲಕ್ಷ ಎಕ್ಸ್ಟ್ರಾ ಸಿಕ್ಕಿದೆ. ಸೊ 25 ಹಸು ತಗೋತೀಯಾ, ಏನ್ ಮಾಡ್ತೀಯ ಅಂತ? 5 ಲಕ್ಷ ನನಗೆ 20 ಹಸು ಹಾಕಿದ್ರೆ ಖರ್ಚಿಗೆ ಬೇಕಲ್ವಾ? 20 ಯಾಕೆಂದ್ರೆ ಅವರಿಗೆ ನೋಡ್ಲಿಕ್ಕೆ ಊಟ ತಿಂಡಿ. ಸೊ 5 ಲಕ್ಷ ಊಟ ತಿಂಡಿಗೆ ಇಡ್ತೀನಿ. ಇವತ್ತು ಆ್ಯಕ್ಚುಲಿ ನಾನು ಎಂತ ಇದೆ, ಇವತ್ತೇ ನಾನು ಹಣ ಎಂತ ಮಾಡಬೇಕು, ಹಣ ಇವತ್ತೇ ಇಲ್ಲ ಸದ್ಯದಲ್ಲಿ. ನಾನು ಇವತ್ತೇ ಬಿಗ್ ಬಾಸ್ ಮನೆಯಿಂದ ಫಸ್ಟ್ ಇಲ್ಲೋ ತನಕ ನಾನು ಅಲ್ಲಿಯೇ ಇದ್ದೀನಿ ಅಂತ ಉಂಟು. ರಾತ್ರಿ ಕೂಡ ನಾನು ಮಲಗಲಿಲ್ಲ ಅಷ್ಟು, ಯಾಕೆಂದರೆ ನಿನ್ನೆ ನೈಟ್ ನನ್ನ ಫಸ್ಟ್ ರಾತ್ರಿ ಇತ್ತು ಬಿಗ್ ಬಾಸ್ ಮನೆಯಿಂದ. ನಂತರ ಒಂದು ಫಸ್ಟ್ ರಾತ್ರಿ ಇತ್ತು ನನಗೆ. ಎಲ್ಲೋ ಒಂದು ಮಾರ್ನಿಂಗ್ಸ್ ಒಂದು ಸಾಂಗ್ ಬರುತ್ತೆ ಗೊತ್ತುಂಟಾ? ಅದೇ ನಿಮಗೆ ಇಲ್ಲಿ ನನಗೆ ಹೇಳಲಿಕ್ಕೆ ಆಗಲ್ಲ, ಅದೇ ಇಲ್ಲಿ ಉಂಟು. ಯಾಕೆ ಇಷ್ಟೊಂದು ರಕ್ಷಿತ ಹಾರ್ಟಿಗೆ ತಗೊಂಡಿದ್ದಾರೆ ಬಿಗ್ ಬಾಸ್ನ ಅಂತ ಹೇಳ್ಬಿಟ್ಟು? ಎಷ್ಟು ಜೋಶಕ್ಕೆ ಕುಣಿತಾ ಇದ್ರಿ ಅನ್ಸುತ್ತೆ. ಈಗಲೂ ನೋಡಿ ನೀವು ಎಷ್ಟು ಎಮೋಷನಲ್ ಆಗ್ತಿದ್ದೀರಾ. ಮನೇಲಂತೂ ತುಂಬ ಎಮೋಷನಲ್ ಆದ್ರಿ, ಬಿಟ್ಟು ಬರ್ತಿರ್ಬೇಕಿದ್ರೆ. ಜೊತೆಗೆ ಒಂದು ವಾರ ಇದ್ದಾಗಲೇ ಎಮೋಷನಲ್ ಆಗ್ತಾ ಇದ್ರಿ, ಕಣ್ಣೀರು ಹಾಕ್ತಾ ಇದ್ರಿ. ಸೊ ಆ್ಯಕ್ಚುಲಿ ಸುದೀಪ್ ಸರ್ನ ಹಗ್ ಮಾಡ್ಕೊಂಡಿರ್ತೀರಾ, ಅವ್ರು ಲೈಟ್ ಆಫ್ ಮಾಡಬೇಕಿದ್ರೆ ಯಾವ ಥರ ಸಮಾಧಾನ ಮಾಡಿದ್ರು ನಿಮಗೆ ಸುದೀಪ್ ಸರ್ ಅಂತ? ಯಾವ ಕಣ್ಣೀರು ಮ್ಯಾಮ್? ಒಂದು ಇಮ್ಯಾಜಿನ್ ಮಾಡಿ 3 ತಿಂಗಳು ನೀವು ಅದೇ ಮನೆಯಲ್ಲಿ ಇರ್ತೀರಾ. ಓಕೆ, ನಾವು ಇಲ್ಲಿ ಮನೆಯಲ್ಲಿ ಇರುವಾಗ ಒಂದು ಸ್ವಲ್ಪ ಟೈಮ್ ಇರ್ತೀವಿ, ಆಚೆ ಹೋಗ್ತೀವಿ, ಕೆಲಸ ಮಾಡ್ತೀವಿ, ಬರ್ತೀರಾ. ಬಟ್ ಆ ಮನೆಯಲ್ಲಿ ಎಷ್ಟು ಅಟ್ಯಾಚ್ಮೆಂಟ್ ಆಗಿದೆ ಅಂದರೆ 3 ತಿಂಗಳು ನೀವು ಕಂಟಿನ್ಯೂಸ್ಲಿ ಮನೆಯಲ್ಲಿ ಇದ್ದೀರಾ. ಅಪ್ಸ್ ಆ್ಯಂಡ್ ಡೌನ್ ಸಿಚುವೇಶನ್, ಖುಷಿ, ನಗು, ಫೆಸ್ಟಿವಲ್, ಎಷ್ಟು ಹಬ್ಬ ನಾವು ಒಟ್ಟಾಗಿ ಮಾಡಿದ್ದೀವಿ. ಅಂದರೆ ಫುಲ್ಲು ಮಿಕ್ಸ್ ಇಮೋಷನ್ ಇತ್ತು ಆ ಮನೆಯಲ್ಲಿ. ಆ ಮನೆ ಜಸ್ಟ್ ಮನೆ ಇರಲಿಲ್ಲ, ಎಂತ ಹೇಳುದು, ಆ ಮನೆ ಜಸ್ಟ್ ಮನೆ ಇರಲಿಲ್ಲ, ಮನೆ ಇತ್ತು. ಫ್ಯಾಮಿಲಿ ಇತ್ತು ನನಗೆ. ಒಂದು ಮನೆಯಲ್ಲಿ ಎಲ್ಲ ಸಿಕ್ತರು. ಇಲ್ಲಿಂದ ನಾನು ಹೋಗುವಾಗ ನನ್ನ ಅಪ್ಪ ಅಮ್ಮಗೆ ಯಾರಿಗೆ ಫ್ಯಾಮಿಲಿಗೆ ತಕೊಂಡು ಹೋಗಲಿಲ್ಲ. ಅಲ್ಲಿ ಹೋಗಿ ನನ್ನ ಒಂದು ಬೇರೆ ಒಂದು ರಕ್ತ ಇಲ್ಲಾಂದರೆ ಒಂದು ಸಂಬಂಧ ಆಗುತ್ತೆ ಗೊತ್ತುಂಟಾ? ಅದೇ ಕೂಡ ರಕ್ತ ಸಂಬಂಧದಿಂದ ಚಿಕ್ಕ ಅಲ್ಲ, ಅದೇ ಒಂದು ಸಂಬಂಧ ಆಗಿದೆ. ಮೇ ಬಿ ಆ ರೂಮಲ್ಲಿ ಗಿಲಿ ಹಾಗೆ ಪರ್ಸನ್ ಇದ್ದಿದ್ರೆ ಮೇ ಬಿ ನಾನು 3 ತಿಂಗಳು ಕೂಡ ಇರ್ಬೋದಾ ಸೀಕ್ರೆಟ್ ರೂಮಲ್ಲಿ. ಹೌದಾ? ಓಕೆ, ಬಿಡೋದಾ ಮತ್ತೆ? ಸೀಕ್ರೆಟ್ ರೂಮ್ ಬಿಡೋದಾ? ಹಂಗೆ ಇಲ್ಲ, ವೈಬ್ ಮ್ಯಾಚ್ ಆಗುತ್ತೆ ಅಲ್ವಾ ಅಷ್ಟೇ. ಈಗ ಗಿಲ್ಲಿ ನಿನ್ಗೆ ತಂಗಿ ಅಂತ ಹೇಳಿದ್ರು. ಸೊ ರಕ್ಷಿತಾಗ ಫುಲ್ ಡಿಸಪಾಯಿಂಟ್ ಆಗಿರುತ್ತೆ ಅಂತ ಅನ್ಸುತ್ತೆ. ಡಿಸಪಾಯಿಂಟ್ ಆಗಲಿಲ್ಲ ನನಗೆ, ಬಿಕಾಸ್ ಪರವಾಗಿಲ್ಲ, ನಾನು ಅದಕ್ಕೆ ಪಾಸಿಟಿವ್ ತಗೊಳ್ಳಿದ್ದೀನಿ. ಅವರು ನನಗೆ ತಂಗಿ ಹೇಳಿದರೆ ಕೂಡ ನಾನು ಅದಕ್ಕೆ ಪಾಸಿಟಿವ್ ತಗೊಳ್ಳಿದ್ದೀನಿ. ಹೇಗಂದರೆ ಒಂದು ವ್ಯಕ್ತಿ ಅಲ್ಲ, ಎಲ್ಲ ಗುಣ ಇರಬೇಕು. ಅಪ್ಪನ ಗುಣ ಇರಬೇಕು, ಅಣ್ಣನ ಗುಣ ಇರಬೇಕು, ತಮ್ಮನ ಗುಣ ಇರಬೇಕು, ಮಗುನ ಗುಣ ಇರಬೇಕು. ಸೊ ನಾನು ಅವರಿಗೆ ಎಲ್ಲ ನೋಡ್ತೀನಿ. ಯಾಕೆಂದರೆ ಯಾವಾಗ ಮ್ಯಾಮ್ ಸತ್ಯ ಹೇಳ್ತೀನಿ, ಯಾವಾಗ ಅವರು ತಾತ ಆಗಿ ಬಿಹೇವ್ ಮಾಡ್ತಾರೆ, ನನಗೆ ಬುದ್ಧಿ ಹೇಳ್ತಾರೆ. ಯಾವಾಗ ಅವರು ನನ್ನ ಫ್ರೆಂಡ್ ಆಗಿ ಬಿಹೇವ್ ಮಾಡ್ತಾರೆ. ಯಾವಾಗ ಅವರು ಮಗು ಆಗ್ತಾರೆ, ನಾನು ಅವರಿಗೆ ಬುದ್ಧಿ ಹೇಳ್ತೀನಿ. ಯಾವಾಗ ಇಬ್ರು ನಾವು ಒಟ್ಟಾಗಿ ಕಿತಾಪತಿ ಮಾಡ್ತೀವಿ. ಸೊ ನಾವು ಇಬ್ರು ಹೇಗಂದ್ರೆ ಮಿಕ್ಸ್ ಪರ್ಸನಾಲಿಟಿ. ಅದೇ ಗಿಲ್ಲಿ ಹೇಳ್ತಾ ಇದ್ರು, ನಾನು ಕಾವ್ಯನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಅದೇ ದೇವರ ಆಟನೇ ಬೇರೆ ಇತ್ತು, ಗಿಲ್ಲಿ ಜೊತೆ ಬಂದಿದ್ದು ನೀನು. ಸೊ ಅದೇ ಮೇಲೆ ನನಗೆ ನಂಬಿಕೆ ಇತ್ತು. ಎಲ್ಲೋ ಕಡೆ ಹೇಳ್ತೀವಿ ಗೊತ್ತುಂಟ, ನೀವು ಮನಸ್ಸಲ್ಲಿ ಎಂತ ಮಾಡಿದರೆ ನಿಮಗೆ ತಿರ್ಕಿಯದೆ ಆ ಟೈಮಲ್ಲಿ ನಿಮಗೆ ಸಿಗಲ್ಲ, ಬಟ್ ಸಿಗುತ್ತೆ.
ನಮಗೆ ವಾಪಸ್ ಸಿಗುತ್ತೆ. ಹೋಪ್ಸು ನಿಮಗೆ ಸಿಗಲಿ. ಓಕೆನಾ? ದೆನ್ ಇನ್ನು ಕಾವ್ಯನ ಕಂಡ್ರೆ ಯಾಕೆ ರಕ್ಷಿತಾಗ ಆಗ್ತಿರ್ಲಿಲ್ಲ? ಪದೇ ಪದೇ ನಾಮಿನೇಟ್ ಮಾಡ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಇದಕ್ಕೆಲ್ಲ ಕಾರಣ ಪೊಸೆಸಿವ್ನೆಸ್ ಇಂದಾನೆ ಈ ತರ. ಡೆಫಿನೆಟ್ಲಿ ಗೊತ್ತಾಗ್ತಾ ಇತ್ತು. ಕರೆಕ್ಟ್ ಇಲ್ಲ ಮಾರ್ರೆ, ಅದೇ ಎಲ್ಲ ನೀವು 100% ಹೇರ್ಲಿಕ್ಕೆ ಆಗಲ್ಲ. ಸಂವೇರ್ ನನಗೆ ಗೊತ್ತಿಲ್ಲ, ಇನ್ನೂ ನಾನೇ ಕ್ವೆಶನ್ ಮಾರ್ಕಲ್ಲಿ ಇದ್ದೀನಿ.